ಆಪರೇಷನ್ ಸಿಂಧೂರಕ್ಕೆ ಕೊತ್ತೂರು ಮಂಜುನಾಥ್ ಅಪಮಾನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದುಳಿದ್ರೆ ಮಾತಾಡಬಹುದು, ಕೆಲವರಿಗೆ ಮೆದುಳು ಇಲ್ಲ, ತಲೆನೂ ಇಲ್ಲ, ಹೀಗಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ರಾಮನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊತ್ತೂರು ಮಂಜುನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಲೆಕ್ಕ ಕೇಳಿ ಸೈನಿಕರಿಗೆ ಅವಮಾನ ಮಾಡ್ತಾರೆ, ಈ ರೀತಿ ಅಪಮಾನ ಮಾಡುವಂತಹ ಮಾತುಗಳನ್ನು ಆಡ್ತಾನೆ ಇರ್ತಾರೆ. ಅವರಿಗೆ ತಲೆನೂ ಇಲ್ಲ, ಮೆದುಳು ಇಲ್ಲ, ಅವರು ಮಾತಾಡುವಂತ ಅದ್ರ ಬಗ್ಗೆ ನಾವು ಪ್ರಿಫರೆನ್ಸ್ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ. ತಲೆಯಲ್ಲಿ ಮೆದ್ಲೇನ ಇದ್ದರೆ ನಾವು ಮಾತಾಡ್ಬೋದು, ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ತರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತೇಳಿ ಸಾಕ್ಷಿ ಕೇಳ್ತೀರಾ. ಯುದ್ಧ ನಿಲ್ಲಿಸ್ತೀರೆ, ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ದೀರಾ. ಕೊತ್ತೂರು ಮಂಜು ಹೇಳಿದ್ದಾನೆ, ಏನೋ 5-6 ಏನೋ ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ ಅದೇ ದೊಡ್ಡದು ಸಾಧನೆ ಅಂತ. ಯಾರಿಗೆ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋದು. ಹಂಗಾರೆ ಸೈನಿಕರು ಇವಾಗ ತೋರಿಸಿರೋಂಥ ದಾಖಲೆಗಳೇನಿದೆ? ಆಪರೇಷನ್ ಸಿಂಧೂರಕ್ಕೆ ಕೊತ್ತೂರು ಮಂಜುನಾಥ್ ಅಪಮಾನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದುಳಿದ್ರೆ ಮಾತಾಡಬಹುದು, ಕೆಲವರಿಗೆ ಮೆದುಳು ಇಲ್ಲ, ತಲೆನೂ ಇಲ್ಲ, ಹೀಗಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ರಾಮನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊತ್ತೂರು ಮಂಜುನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಲೆಕ್ಕ ಕೇಳಿ ಸೈನಿಕರಿಗೆ ಅವಮಾನ ಮಾಡ್ತಾರೆ, ಈ ರೀತಿ ಅಪಮಾನ ಮಾಡುವಂತಹ ಮಾತುಗಳನ್ನು ಆಡ್ತಾನೆ ಇರ್ತಾರೆ. ಅವರಿಗೆ ತಲೆನೂ ಇಲ್ಲ, ಮೆದುಳು ಇಲ್ಲ, ಅವರು ಮಾತಾಡುವಂತ ಅದ್ರ ಬಗ್ಗೆ ನಾವು ಪ್ರಿಫರೆನ್ಸ್ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ. ತಲೆಯಲ್ಲಿ ಮೆದ್ಲೇನ ಇದ್ದರೆ ನಾವು ಮಾತಾಡ್ಬೋದು, ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ತರು, ಸಾಕ್ಷಿ ಕೊಡಿ,
ದಾಳಿ ಮಾಡಿದ್ದೀರಾ ಅಂತೇಳಿ ಸಾಕ್ಷಿ ಕೇಳ್ತೀರಾ? ಯುದ್ಧ ನಿಲ್ಲಿಸ್ತೀರೆ, ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ದೀರಾ? ಆ ಕೊತ್ನೂರು ಮಂಜು ಹೇಳಿದ್ದಾನೆ, ಏನೋ 5-6 ಏನೋ ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ ಅದೇ ದೊಡ್ಡದು ಸಾಧನೆ ಅಂತ. ಯಾರಿಗೆ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋದು. ಹಂಗಾರೆ ಸೈನಿಕರು ಇವಾಗ ತೋರಿಸಿರೋಂಥ ದಾಖಲೆಗಳೇನಿದೆ, ಆಪರೇಷನ್ ಸಿಂಧೂರಕ್ಕೆ ಕೊತ್ತೂರು ಮಂಜುನಾಥ್ ಅಪಮಾನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದುಳಿದ್ರೆ ಮಾತಾಡಬಹುದು, ಕೆಲವರಿಗೆ ಮೆದುಳು ಇಲ್ಲ, ತಲೆನೂ ಇಲ್ಲ, ಹೀಗಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ರಾಮನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊತ್ತೂರು ಮಂಜುನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಲೆಕ್ಕ ಕೇಳಿ ಸೈನಿಕರಿಗೆ ಅವಮಾನ ಮಾಡ್ತಾರೆ, ಈ ರೀತಿ ಅಪಮಾನ ಮಾಡುವಂತಹ ಮಾತುಗಳನ್ನು ಆಡ್ತಾನೆ ಇರ್ತಾರೆ, ಅವರಿಗೆ ತಲೆನೂ ಇಲ್ಲ, ಮೆದುಳು ಇಲ್ಲ, ಅವರು ಮಾತಾಡುವಂಥ ಅದ್ರ ಬಗ್ಗೆ ನಾವು ಪ್ರಿಫರೆನ್ಸ್ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ. ತಲೆಯಲ್ಲಿ ಮೆದ್ಲೇನ ಇದ್ದರೆ ನಾವು ಮಾತಾಡ್ಬೋದು. ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ತರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತೇಳಿ ಸಾಕ್ಷಿ ಕೇಳ್ತೀರಾ? ಯುದ್ಧ ನಿಲ್ಲಿಸ್ತೀರೆ, ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ದೀರಾ? ಆ ಕೊತ್ನೂರು ಮಂಜು ಹೇಳಿದ್ದಾನೆ, ಏನೋ 5-6 ಏನೋ ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ ಅದೇ ದೊಡ್ಡದು ಸಾಧನೆ ಅಂತ. ಯಾರಿಗೆ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋದು. ಹಂಗಾರೆ ಸೈನಿಕರು ಇವಾಗ ತೋರಿಸಿರೋಂಥ ದಾಖಲೆಗಳೇನಿದೆ,